स्वागत है आपका बी न्यूज नेशन में। मैं हूं आबिद हुसैन शेख। बीजेपी दफ्तर में टीपू सुल्तान की तस्वीर लगाई जाएगी, राजू आलगुर की चेतावनी। बीजापुर कांग्रेस भवन में कल देर रात बीजेपी युवा नेता बसवराज होगार की ओर से सावरकर की तस्वीर लगाने की घटना पर राजू आलगुर ने बयान दिया है कि इस काम को अंजाम दिए व्यक्ति की गिरफ्तारी की जाए। अगर ऐसा ही चलता रहा तो बीजेपी दफ्तर में टीपू सुल्तान की तस्वीर लगाएंगे, कहा कांग्रेसी अध्यक्ष राजू आलगुर ने। इस मौके पर अब्दुल हमीद मुशर्रफ के अलावा कई कांग्रेसी पदाधिकारी रहे मौजूद। ಏಕಾಏಕಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಲಯಕ್ಕೆ ಬಂದು ವೀರ ಸಾವರ್ಕರ್ ಫೋಟೋ ಅಂಟಿಸೋದ್ರ ಮುಖಾಂತರ ನಮ್ಮ ಬದ್ಧತೆಗೆ ಧಕ್ಕೆ ತಂದಿರತಕ್ಕಂಥ ಕೆಲಸ ಮಾಡಿದ್ದಾರೆ। ಯಾವ ವೀರ ಸಾವರ್ಕರ್ನ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡ್ತಾ ಇದೆ, ಯಾವುದೇ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸದೆ ಬ್ರಿಟಿಷರಿಗೆ ಒಪ್ಪೊಪ್ಪಿಗೆ ಪತ್ರವನ್ನು ಬರೆದುಕೊಟ್ಟು ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ವೀರ ಸಾವರ್ಕರ್ ವಿಚಾರಧಾರೆಯನ್ನು ಯಾವತ್ತಿಗೂ ಕೂಡ ನಾವು ಒಪ್ಪದೇ ಇರತಕ್ಕಂಥವರು ಕಾಂಗ್ರೆಸ್ಸಿಗರು। ಅಂದ ವೀರ ಸಾವರ್ಕರ್ ಫೋಟೋ ತಂದು ನಮ್ಮ ಕಾರ್ಯಾಲಯಕ್ಕೆ ಅಂಟಿಸ್ತಕ್ಕಂಥದ್ದು ನಮ್ಮ ದೊಡ್ಡ ಆಘಾತ ನಮ್ಮ ಪಕ್ಷದ ಮೇಲೆ ಆಗಿದೆ, ನಮ್ಮ ಪಕ್ಷದ ಚಿಂತನೆಗಳ ಮೇಲೆ ಆಗಿದೆ। ಇವತ್ತು ನಾವು ಇದನ್ನು ಉಗ್ರವಾಗಿ ಖಂಡಿಸೋರ ಜೊತೆಗೆ ಆ ವ್ಯಕ್ತಿ ಯಾರ ಪ್ರಭಾವಕ್ಕೂ ಒಳಗಾಗದೆ ಇವತ್ತು ಅವನು ತತ್ಕ್ಷಣ ಬಂಧಿಸಿ ಜೈಲಿಗೆ ಅಟ್ಟಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ। ಅಕಸ್ಮಾತಾಗಿ ಅವನು ಬಂಧಿಸುವಲ್ಲಿ, ಅವನನ್ನು ಜೈಲಿಗೆ ಅಟ್ಟುವಲ್ಲಿ ಏನಾದರೂ ಜಿಲ್ಲಾ ಆಡಳಿತ ವಿಳಂಬ ಮಾಡಿದ್ದೇ ಆದರೆ ಟಿಪ್ಪು ಸುಲ್ತಾನ್ ಭಾವಚಿತ್ರವನ್ನು ನಾವು BJP ಕಾರ್ಯಾಲಯಕ್ಕೆ ಅಂಟಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು ಕೂಡ ಮಾಡ್ತಾರೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ। ಮೂರ್ಖತನದ ಪರಮಾವಧಿಯ ಕೆಲಸ ಇವತ್ತು BJP ಅವರು ಮಾಡ್ತಾ ಇದ್ದಾರೆ। ಯಾಕಂದರೆ ಹತಾಶರಾಗಿದ್ದರು। ಸಿದ್ದರಾಮಯ್ಯವರ ಬರ್ತ್ಡೇ ಮತ್ತು ನಮ್ಮದೇನು 15th ಆಗಸ್ಟ್ ಪಾದಯಾತ್ರೆ ಆಯಿತು, ಅಲ್ಲೇನು 20 ಲಕ್ಷ ಜನ ಸೇರಿದ್ರು। ಇದನ್ನೆಲ್ಲ ನೋಡಿ ಅವ್ರಿಗೆ ವಿಪರೀತವಾಗಿರ್ತಕ್ಕಂಥ ಒಂದು ಭಯ ಅಂಜಿಕೆ ಎಲ್ಲ ಸೇರಿದೆವು। ಹೀಗಾಗಿ ಜನರ ಗಮನ ಬೇರೆ ಕಡೆ ಸೆಳೀಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಂಥ ಒಂದು ಸಮಾಜಘಾತಕ ಕೃತ್ಯಗಳನ್ನು ಅವ್ರು ಮಾಡ್ತಾ ಇದ್ದಾರೆ। ಉದಾಹರಣೆಗೆ ಸಿದ್ದರಾಮಯ್ಯ ಸರ್ ಮೇಲೆ ಮೊನ್ನೆ ಮಡಿಕೇರಿಯಲ್ಲಿ ಮೊಟ್ಟೆ ಎಸ್ತಕ್ಕ ಕೆಲಸ ಆಗಿರ್ಬೋದು, ಇವತ್ತು ಎಲ್ಲ ಕಡೆ ಈ ಈದ್ಗಾದಲ್ಲಿ ಬೇರೆ ಬೇರೆ ಈದ್ಗಾಗಳಲ್ಲಿ ಏನು ವೀರ ಸಾವರ್ಕರ್ ಫೋಟೋ ಅಂಟಿಸೋದಾಗಿರ್ಬೋದು, ಇವತ್ತು ನಮ್ಮ ಕಾರ್ಯಾಲಯದ ಮುಂದೆ ಕೂಡ ಈ ಫೋಟೋ ಅಂಟಿಸಿದ್ದಾರೆ। ಇವತ್ತು ಹೋಗಾರ ಅನ್ನತಕ್ಕಂಥ ಒಬ್ಬ ಹುಡುಗ BJPಯಲ್ಲಿ ಏನು ಕೆಲಸ ಮಾಡ್ತಾನೆ, ಅವನು ಯುವ ಮೋರ್ಚಾ ಅಧ್ಯಕ್ಷ ಬಸವರಾಜ್ ಹೋಗಾರ್ ಅಂತೇಳಿ ಅವನೇ ಬಂದು ಇದನ್ನೆಲ್ಲ ಅಂಟಿಸಿದ ನಾವು। ಈಗ ತಕ್ಷಣ ಪೊಲೀಸರು ಯಾವುದೇ ಪ್ರಭಾವಕ್ಕೆ ಒಳಗಾಗಬಾರ್ದು, ಕಾನೂನು ಏನು ಕ್ರಮ ಜರುಗಿಸಲಿಕ್ಕೆ ಸಾಧ್ಯತೆ ಇದೆ ಆ ಕ್ರಮ ಪೊಲೀಸರು ಜರುಗಿಸ್ಬೇಕು, ತಕ್ಷಣ ಅವನನ್ನು ಬಂಧಿಸಬೇಕು, ಅವನನ್ನು ಜೈಲಿಗೆ ಹಾಕಿಸ್ಬೇಕು, ಇದು ನಮ್ಮ ಬೇಡಿಕೆ। ಬಹುತೇಕವಾಗಿ ಈ ಪ್ರವೃತ್ತಿ ಮುಂದುವರೆದಿದ್ದೆ ಆದರೆ ಇವತ್ತು ನಮ್ಮಲ್ಲಿ ಕೂಡ ಅನೇಕ ಜನ ಇದಕ್ಕೆ ಅಶಾಂತಿಯನ್ನು ವ್ಯಕ್ತ ಮಾಡಿದ್ದಾರೆ, ಇವತ್ತು ಪ್ರತಿಭಟನೆ ವ್ಯಕ್ತ ಮಾಡಿದ್ದಾರೆ। ನಮ್ಮ ಸಾವಿರಾರು ಕಾರ್ಯಕರ್ತರು ನಮ್ಮಲ್ಲಿ ಕೂಡ ಇದ್ದಾರೆ। ಇವತ್ತು ಅವ್ರ ಕಾರ್ಯಾಲಯಕ್ಕೆ ಹೋಗಿ ನಾವು ಟಿಪ್ಪು ಸುಲ್ತಾನ್ ಫೋಟೋ ಅಂಟಿಸಿದ್ವಿ ಅಂದರೆ ಅದು ಕಾನೂನು ಸುವ್ಯವಸ್ಥೆ, ತೀರಾ ಜಿಲ್ಲೆಯ ಕಾನೂನು ವ್ಯವಸ್ಥೆ ಹದಗೆಡ್ತಾ ಇದೆ। ಬಹುತೇಕವಾಗಿ ಇದು ಮುಂದುವರೆದ್ರೆ ನಾವು ಕೂಡ ಅದನ್ನು ಮಾಡ್ತೀವಿ, ಮಾಡಲಿಕ್ಕೆ ನಾವು ಕೂಡ ಹಿಂದೆ ಹಾಕಂಗಿಲ್ಲ। ಬಟ್ ಇದು ಆಗಬಾರ್ದು, ಯಾಕಂದರೆ ಚುನಾವಣೆ ಎದುರಿಸ್ತಕ್ಕಂಥದ್ದು ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಪ್ರಜಾಪ್ರಭುತ್ವ ಹೇಳಿರ್ತಕ್ಕಂಥ ದಾರಿಯಲ್ಲಿ ಹೋಗಿ ನಾವು ಜನರ ವಿಶ್ವಾಸ ಗಳಿಸಿಕೊಂಡು ಅಧಿಕಾರಕ್ಕೆ ಬರಬೇಕು ವಿನಃ ಇಂಥ ಕುತಂತ್ರಗಳನ್ನು ಮಾಡಿ ದೇಶದ್ರೋಹಿ ಕೆಲಸ ಮಾಡಿ ಇವತ್ತು ಸಮಾಜಘಾತಕ ವಿಚಾರಗಳನ್ನು ಮುಂದಿಟ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಇವತ್ತು ಅದು ಮುಂದಿನ ಕಾಲದಲ್ಲಿ ಬಹುಶಃ ಅವ್ರಿಗೆ ಸರಿಯಾದದ್ದಲ್ಲ ಅಂತಕ್ಕಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ। ನಮ್ಮ ಯುವ ಕಾಂಗ್ರೆಸ್ ಕೂಡ ನಾವು ಇವತ್ತು 10-11 ಗಂಟೆಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ। ನಾವು ಗಾಂಧಿ ಚೌಕದಲ್ಲಿ 10 ಗಂಟೆ ಅಂತ ಹೇಳಿದ್ವಿ, ಒಂದು ಅರ್ಧ ಗಂಟೆ ಲೇಟ್ ಮಾಡ್ತೀವಿ। 11 ಗಂಟೆ ಪ್ರತಿಭಟನೆ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲಿ ಮಾತಾಡ್ತೀವಿ ನಾವು। ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ನಾವು ಇವತ್ತೇ। ಅಂದ್ರೆ ಮೆಸೇಜ್ ಯಾವ ರೀತಿ ಅಂದ್ರೆ ಈಗ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಆಗಿದೆ ಅಂತ ಹುಡುಗರು ಯಾರಾದರೂ ರೋಚಿಗೆ ಹೇಳೋದಾಗ್ಲಿ ಅಥವಾ ದುರ್ಘಟನೆ ಕಾರಣ ಆಗಬಾರ್ದು ಅಥವಾ ಯಾವ ನಾವು ಯಾವತ್ತೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟವರು ಕಾಂಗ್ರೆಸ್ದವರು। ಯಾಕಂದ್ರೆ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ। ನಾವು ದೇಶದಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಕ್ರಿಯೇಟ್ ಮಾಡಬೇಕಂತಕ್ಕಂಥ ಉದ್ದೇಶ ಯಾವತ್ತೂ ಕೂಡ ಹೊಂದಿಲ್ಲ, ಇವತ್ತು ಹೊಂದಿಲ್ಲ, ನಾಳೆಯೂ ಕೂಡ ಇಲ್ಲ, ಮುಂದೆಯೂ ಕೂಡ ನಾವು ಅದನ್ನು ಮಾಡಂಗಿಲ್ಲ।
ಬಟ್ ನಾವು ಶಾಂತಿಯಿಂದ ಇರಬೇಕು, ಇದನ್ನು ಕಾನೂನು ಕ್ರಮ ಜರುಗಿಸ್ಬೇಕಂತಕ್ಕಂಥ ಒಂದು ವಿನಂತಿಯನ್ನು ನಮ್ಮ ಕಾರ್ಯಕರ್ತರು ಕೂಡ ಮಾಡ್ಕೋತೀವಿ ನಾವು. और खबरों के लिए देखते रहिए बी न्यूज़ नेशन।